ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಸೆಕೆಂಡ್ ಪ್ರೋಮೋ ಬಗ್ಗೆ ಮಾತಾಡೋಣ ಇಲ್ಲಿ. ಸೊ ಈ ವಾರದ ಆಟಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಸೊ ಈ ವಾರದ ಆಟಗಳಲ್ಲಿ ಯಾವುದೇ ಥರದ ಗುಂಪುಗಳಿರಲ್ಲ. ಅಂದರೆ ಇಷ್ಟು ವಾರದಲ್ಲಿ ನಾವೇನು ನೋಡಿದ್ವಿ, 2 ಗುಂಪು ಮಾಡೋರು. ಸೊ ಇವಾಗ ಆ ಥರ ಯಾವುದೇ ಗುಂಪು ಇರಲ್ಲ. ಅವರವರೇ ಆಡಬೇಕು. ಬಟ್ ಇಡೀ ಮನೆ ಒಟ್ಟಿಗೆ ಆಡಬೇಕು ಈ ಸತಿ. ಯಾಕೆ ಅಂತ ಅಂದರೆ ನಾವು ನನ್ನ ಎಪಿಸೋಡಲ್ಲಿ ನೋಡಿದ್ವಿ ಆಲ್ರೆಡಿ. 50 lakhs ಇರುತ್ತೆ. 50 lakhsಲ್ಲಿ 25 lakhs ಕಟ್ ಆಫ್ ಆಗಿದೆ. ಸೊ ಇವಾಗ ಆ 25 ಲಕ್ಷನ ಅವರು ಪಡೆಯೋಕ್ಕೋಸ್ಕರ ಆಟಾಡ್ತಾರೆ ಇಡೀ ವಾರ. ಸೊ 25 ಲಕ್ಷನ ಗಳಿಸ್ಕೊತಾರ ಇಲ್ಲೋ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಈ ವಾರದ್ದು. ಸೊ ಇದರೊಳಗೆ ಮೊದಲನೇ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಈ ಮೊದಲನೇ ಟಾಸ್ಕಲ್ಲಿ ಬರೀ 6 ಜನ ಮಾತ್ರ ಆಟ ಆಡಬೇಕು. ಇನ್ನು 3 ಜನ ಆಟ ಆಡೋ ಹಾಗಿಲ್ಲ. ಈ 3 ಜನ ಯಾರು ಆಡೋ ಹಾಗಿಲ್ಲ ಅನ್ನೋದನ್ನ ತನಿಷಾ ಅವರು ಡಿಸೈಡ್ ಮಾಡಬೇಕು. ಸೊ ಈ ವಾರ ಕ್ಯಾಪ್ಟನ್ಗೆ ತುಂಬಾ ಚಾಲೆಂಜಿಂಗ್ ಆಗಿ ಇರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಆಟದಿಂದ ಹೊರಗಡೆ ಇಡೋದು ತುಂಬಾ ಕಷ್ಟ. ಯಾಕಂದರೆ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ. ಇದು ಫೈನಲ್ಗೆ ಹತ್ತಿರ ಆಗ್ತಿರೋದ್ರಿಂದ ಎಲ್ಲರಿಗೂ ಆಟ ಆಡಬೇಕು ಅಂತ ಇದ್ದೇ ಇರುತ್ತೆ. ಯಾರನ್ನೇ ಅವರು ಆಟದಿಂದ ಹೊರಗಿಟ್ಟರು ಎಲ್ಲರೂ ಕೋಪ ಮಾಡ್ಕೊಳ್ಳೋದು ಸಹಜವಾಗಿರುತ್ತೆ. ಸೊ ತನಿಷಾ ಅವ್ರಿಗೆ ಈ ವಾರ ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ನೋಡೋಣ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಯಾಕಂದರೆ ಇದೇ ತರಹ ಸ್ನೇಹಿತರಿದ್ದಾಗ ಕೂಡ ಆಗಿತ್ತು. ಹ್ಯಾಂಡಲ್ ಮಾಡೋದು ತುಂಬಾ ಮುಖ್ಯ ಆಗಿತ್ತು. ಒಂದು ಸ್ವಲ್ಪ ಕೂಡ ಅವ್ರು ತಾಳ್ಮೆ ಕಳ್ಕೊಂಡು ಕ್ಯಾಪ್ಟನ್ ಅನ್ನೋದನ್ನ ಮರೆತು ಮಾತಾಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಲಾಸ್ಟಿಗೆ ಕಳಪೆ ಹಾಕ್ತಾರೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು, ಇವಾಗ ತನಿಷಾ ಅವರು 3 ಜನನ ಆಚೆ ಇಡಬೇಕಿತ್ತು. ಸೊ ಈ ಪ್ರೋಮೋದಲ್ಲಿ ಇಬ್ಬರ ಹೆಸರು ಮಾತ್ರ ತೋರಿಸಿರೋದು, ಇನ್ನೊಬ್ಬರ ಹೆಸರು ತೋರಿಸಿಲ್ಲ. ಮೋಸ್ಟ್ಲಿ ಯಾಕಂದರೆ ಅವರು ಬೇಗ ಆಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನಾಗಿರ್ಬೋದು, ಅದಕ್ಕೋಸ್ಕರ ತೋರಿಸಿರಲ್ಲ. ಇಲ್ಲಾಂದರೆ ಇವರಿಬ್ಬರದ್ದು ಜಾಸ್ತಿ ಹೈಲೈಟ್ ಇರ್ಬೋದು ಅಂತ ಕೂಡ ಇವ್ರನ್ನ ತೋರಿಸಿರ್ಬೋದು. ಸೊ ಫಸ್ಟ್ ಇವರು ತುಕಾಲಿ ಸಂತೋಷ್ ಅವ್ರನ್ನ ತೆಗಿತಾರೆ. ಸೊ ತುಕಾಲಿ ಸಂತೋಷ್ ಅವ್ರಿಗೂ ಕೆಲವೊಂದಿಷ್ಟು ರೀಸನ್ಸ್ ಇರುತ್ತೆ ತನಿಷಾ ಅವ್ರ ಹತ್ರ ಹೇಳೋದಕ್ಕೆ. ಸೊ ಅದಾದಮೇಲೆ ಕಾರ್ತಿಕ್ ಅವ್ರನ್ನ ತೆಗಿತಾರೆ. ಸೊ ಕಾರ್ತಿಕ್ ಅವ್ರನ್ನ ತೆಗೆಯೋ ಮೇನ್ ರೀಸನ್ ಏನು ಅಂದರೆ ಕಾರ್ತಿಕ್ ಅವ್ರ ಹತ್ರ ತಾಳ್ಮೆ ಇಲ್ಲ ಅಂತ. ಸೊ ತಾಳ್ಮೆ ಇಲ್ಲ ಮತ್ತು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಕಾರ್ತಿಕ್ ಅವರು ಅಂತ ಇವರು ತನಿಷಾ ಅವರು ಕಾರ್ತಿಕ್ ಅವ್ರನ್ನ ತೆಗೆದ್ರು. ಸೊ ಮೂರನೇದಾಗಿ ಅವರು ಸಂಗೀತ ಅವ್ರನ್ನ ತೆಗ್ದಿದ್ದಾರೆ. ಸೊ ಅದ್ರ ಬಗ್ಗೆ ಪ್ರೊಮೋದಲ್ಲಿ ಏನು ತೋರಿಸೇ ಇಲ್ಲ. ಬಟ್ ಅವರು ಆಡ್ತಿಲ್ಲ. ಸೊ ಅದರೊಳಗೆ ಗೊತ್ತಾಗುತ್ತೆ ಸಂಗೀತ ಅವರು ಕೂಡ ಹೊರಗಡೆ ಇದ್ದಾರೆ ಅಂತ. ಸೊ ಟಾಸ್ಕ್ ಎಲ್ಲ ಆಡಿದ್ದಾರೆ. ಸೊ ಟಾಸ್ಕ್ ಎಲ್ಲ ಆಡಿ ಆದಮೇಲೆ ಸಾಯಂಕಾಲ ಬಿಗ್ ಬಾಸ್ ಒಂದು ಚಟುವಟಿಕೆ ಥರ ಕೊಟ್ಟಿದ್ದಾರೆ. ಏನು ಅಂತಂದರೆ ಪ್ರತಿ ಸತಿನೂ ಅಷ್ಟೇ ನೀವು ಅಬ್ಸರ್ವ್ ಮಾಡಿ, ಬಿಗ್ ಬಾಸ್ ಕಡೆಯಿಂದ ಯಾವುದಾದ್ರೂ ಒಂದು ಪ್ರಯತ್ನ ಇದ್ದೇ ಇರುತ್ತೆ ಈ ಥರ ಮಾತಾಡಿಬಿಟ್ಟು ಜಗಳ ಹಚ್ಚಿಸೋದು. ಸ್ಕೂಲ್ ಟಾಸ್ಕಲ್ಲಿ ಕೂಡ ನೀವು ನೋಡಿರ್ಬೋದು. ಇಡೀ ವಾರ ಎಷ್ಟು ಸ್ಮೂತಾಗಿ ಹೋಯಿತು, ಏನು ಜಗಳ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟಿಗೆ ಒಂದು ಚಟುವಟಿಕೆ ಇಟ್ಟರು. ನಿಮಗೆ ಏನೇನೆಲ್ಲ ಬೇಜಾರಾಯಿತು ಏನು ಅದನ್ನ ಹೇಳ್ಕೊಳ್ಳಿ ಬಂದು ಅಂತ. ಸೊ ಅವಾಗ ಒಂದು ದೊಡ್ಡ ಜಗಳ ಆಯಿತು ಮತ್ತು. ಸೊ ಇವಾಗ ಕೂಡ ಅಷ್ಟೇ ಸಾಯಂಕಾಲ ಒಂದು ಮಾತಾಡೋಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ, ಏನೇನು ಬೇಜಾರಾಯಿತು ಏನು ಅಂತ. ಸೊ ಆ ಸಮಯದಲ್ಲಿ ಇಲ್ಲಿ ಫಸ್ಟ್ ನಮ್ರತಾ ಅವ್ರು ಬಂದ್ಬಿಟ್ಟು ಮಾತಾಡ್ತಾರೆ. ನಮ್ರತಾ ಅವ್ರು ಕೇಳೋದು ಒಂದು ಪ್ರಶ್ನೆ ತನಿಷಾ ಅವ್ರಿಗೆ, ಏನು ಅಂತಂದರೆ ನೀವು ಕಾರ್ತಿಕ್ ಅವ್ರಿಗೆ ತಾಳ್ಮೆ ಇಲ್ಲ ಅಂತ ಹೇಳ್ಬಿಟ್ಟು ಆಟದಿಂದ ಹೊರಗಡೆ ಇಟ್ರಿ, ಬಟ್ ನಿಮಗೆ ತಾಳ್ಮೆ ಇತ್ತಾ ಅಂತ. ಯಾಕಂದರೆ ಈ ಆಟನ ತನಿಷಾ ಅವರು ಕೂಡ ಆಟ ಆಡಿದ್ದಾರೆ. ಸೊ ನಿಮಗೂ ತಾಳ್ಮೆ ಇಲ್ಲ ಅಲ್ವಾ, ನೀವು ಹೇಗೆ ಕಾರ್ತಿಕ್ ಅವ್ರನ್ನ ಆಚೆ ಇಟ್ರಿ, ಪ್ರತಿ ಸತಿನೂ ಇದೇ ರೀಸನ್ ಕೊಡ್ತೀರಾ ನೀವು ಅನ್ನೋದು ನಮ್ರತಾ ಅವರ ವಾದ ಆಗಿತ್ತು ಇಲ್ಲಿ. ಸೊ ನಮ್ರತಾ ಅವರು ಅವರ ಪರ ಅಲ್ಲ, ಕಾರ್ತಿಕ್ ಅವ್ರ ಪರ ಸ್ಟ್ಯಾಂಡ್ ತೊಗೊಂಡು ಇಲ್ಲಿ ಮಾತಾಡ್ತಿದ್ದಾರೆ. ಯಾಕಂದರೆ ನಮ್ರತಾ ಅವರು ಕೂಡ ಆಟದಲ್ಲಿ ಇದ್ದರು, ನಮ್ರತಾ ಅವರು ಆಟ ಆಡಿದ್ದಾರೆ. ಸೊ ಅದಾದಮೇಲೆ ಕಾರ್ತಿಕ್ ಅವರು ಅಲ್ಲಿ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರು ಹೇಳೋದು ಏನು ಅಂತಂದರೆ, ಏನೇ ಒಂದು ಡಿಸಿಷನ್ ಆಗಿರಲಿ ಅಲ್ಲಿ ಏನು ನಾವು ರೀಸನ್ಸ್ ಕೊಡ್ತೀವಿ, ಯಾವುದೋ ಒಂದು ಹೆಸರು ತೆಗಿತಿದ್ದೀವಿ ಅಥವಾ ಅವ್ರನ್ನ ಸೇವ್ ಮಾಡ್ತಿದ್ದೀವಿ, ನಾಮಿನೇಟ್ ಮಾಡ್ತೀವಿ. ಸೊ ಅಲ್ಲಿ ಯಾವ ಥರದ ರೀಸನ್ಸ್ ಕೊಡ್ತೀವಿ ಆ ರೀಸನ್ಸ್ ವ್ಯಾಲಿಡ್ ಆಗಿರಬೇಕು ಅಂತ ಇಲ್ಲಿ ಕಾರ್ತಿಕ್ ಅವ್ರು ಹೇಳ್ತಿರೋದು. ಸೊ ನನಗದ್ರ ಪ್ರಕಾರ ಇಲ್ಲಿ ಬಿಗ್ ಬಾಸ್ ಅವರು ಈ ಪ್ರೋಮೋನ ಹಾಕ್ಬಿಟ್ಟು ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಹಾಕಿದ್ರು, ಕಾರ್ತಿಕ್ ಅವ್ರ ಮತ್ತು ತನಿಷಾ ಅವ್ರ ಮಧ್ಯೆಗೆ ಬೆರುಕು ಮೂಡುತ್ತಾ ಅಂತ. ಸೊ ನನಗೇನೋ ಇವ್ರ ಮಧ್ಯಕ್ಕೆ ಬೆರುಕು ಮೂಡೋದೆಲ್ಲ ಡೌಟು. ಯಾಕಂದರೆ ತನಿಷಾ ಅವರು ಏನಾದರೂ ಕಾರ್ತಿಕ್ ಅವ್ರು ಹೇಳ್ತಿದ್ದಾರೆ ಅಂದಾಗ ಒಪ್ಕೊಂಡು ಸುಮ್ಮನಾಗ್ಬಿಡ್ತಾರೆ, ಜಗಳಕ್ಕೆ ಹೋಗಲ್ಲ, ಅವರು ಸಹಜವಾಗಿ ಹೋಗಲ್ಲ. ಸೊ ನನಗೇನೋ ಬೆರುಕೆಲ್ಲ ಮೂಡೋದು ಡೌಟ್ ಅಂತ ಅನಿಸುತ್ತೆ ಇವರಿಬ್ಬರ ಮಧ್ಯಕ್ಕೆ. ಬಟ್ ಬಿಗ್ ಬಾಸ್ ಅವರು ತುಂಬಾ ಟ್ರೈ ಮಾಡ್ತಿದ್ದಾರೆ ಮೂಡಿಸ್ಬೇಕು ಅಂತ. ನೋಡೋಣ ಯಾವಾಗಾದರೂ ಅವರು ಸಕ್ಸಸ್ಫುಲ್ ಆಗ್ತಾರಾ ಅಥವಾ ಇವ್ರು ಸಕ್ಸಸ್ಫುಲ್ ಆಗ್ತಾರಾ ಅಂತ. ಸೊ ಇಲ್ಲಿ ನಿಮ್ಗೆ ಏನು ಅನಿಸ್ತು, ತನಿಷಾ ಅವ್ರು ಮಾಡಿದ್ದು ಸರಿನಾ? ಈ ಆಟದಿಂದ ಕಾರ್ತಿಕ್ ಅವ್ರನ್ನ, ಸಂಗೀತ ಅವ್ರನ್ನ ಮತ್ತು ತುಕಾಲಿ ಅವ್ರನ್ನ ತೆಗೆದಿದ್ದು ಸರಿ ಇತ್ತಾ ಅಥವಾ ಬೇರೆಯವ್ರನ್ನ ತೆಗಿಬೇಕಿತ್ತು ಅಂತ ನಿಮ್ಗೆ ಅನಿಸ್ತಾ? ಕಮೆಂಟ್ ಮಾಡಿ ಹೇಳಿ. ಸೊ ಹಾಗೆ ಬಿಗ್ ಬಾಸ್ನಲ್ಲಿ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾರ ಹೆಸರು ಜಾಸ್ತಿ ಬಂದಿದೆ ಅಂತ ಹೇಳ್ತೀನಿ ನಿಮಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.